ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೋಡಿ, ಬೆರಕೆ ಸೊಪ್ಪಿನ ಮಸ್ಸೊಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ತುಂಬಾ ರೆಸಿಪಿ ಚೆನ್ನಾಗಿದೆ. ಎಲ್ಲದಕ್ಕೂ ಕಾಂಬಿನೇಷನ್ ಇದು. ಚಪಾತಿ ಆಗಿರಬಹುದು ಅಥವಾ ರೊಟ್ಟಿ ಮತ್ತು ಮುದ್ದೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಮ್ಯಾಚ್ ಆಗುತ್ತೆ ಮತ್ತು ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ ದಯವಿಟ್ಟು ಸ್ಕಿಪ್ ಮಾಡಿ ನೀವು ಎಂಡ್ವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ಮಧ್ಯದಲ್ಲಿ ನಿಮಗೆ ಅರ್ಥ ಆಗೋಲ್ಲ. ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ತರಹದ ಬೆರಕೆ ಸೊಪ್ಪನ್ನು ತಗೊಂಡಿದ್ದೀನಿ. ಈ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಏನಾದರೂ ಸ್ವಲ್ಪ ಕಲ್ಲಿರುತ್ತೆ ನೋಡಿಬಿಟ್ಟು ವಾಶ್ ಮಾಡ್ಕೊಳ್ಳಿ. ಈರುಳ್ಳಿ, 4ರಿಂದ 5 ಟಮಾಟೆ ಹಣ್ಣು ಮತ್ತು 5ರಿಂದ 6 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ಗೆ ನೋಡಿ ಟೊಮ್ಯಾಟೊ ಹಣ್ಣು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಜೊತೆಗೆ ನೋಡಿ ತೊಗರಿಬೇಳೆ ಮತ್ತು ಮೊಳೆಕಾಳನ್ನು ಹಾಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿರುವಂತಹ ಬೆರಕೆ ಸೊಪ್ಪನ್ನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಅರಿಶಿನ ಹಾಕೊಳ್ಳಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳಿ. ತೆಂಗಿನ ತುರಿ ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ. ನಾನು ಒಂದು ಚಿಕ್ಕ ಚಮಚಷ್ಟು ನೀರು ಹಾಕೊತಾ ಇದ್ದೀನಿ. ತುಂಬ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ನೀವು 2 ವಿಸಿಲ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಬಿಟ್ಟು ನೀವು 2 ವಿಸಿಲ್ ಮಾಡ್ಕೋಬೇಕು. ಕುಕ್ಕರ್ ಮುಚ್ಚಳವನ್ನು ತೆಗಿಬೇಕು. ನೀವು ಈ ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ನೀವು ನೀರನ್ನ ಈ ಥರ ಸಪ್ರೇಟಾಗಿ ಬಸ್ಕೋಬೇಕು. ನೋಡಿ, ಈ ಥರ ನೀರು ಬಸ್ಕೊಳ್ಬೇಕು. ನೋಡಿ, ಬೇಳೆ ಮಸುವಂತಹ ಮಸ್ಕೋಲ್ ತಗೊಂಡಿದ್ದೀನಿ. ಮಸ್ಕೋಬೇಕು ಈ ಥರ. ಬಸಿದಿರುವಂತಹ ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೋಬೇಕು. ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಮಳೆ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಮಾಡ್ಕೊಳ್ಳಿ. ಮತ್ತೆ ಈ ಥರ ಹಾಕಿಬಿಟ್ಟು ಮತ್ತೊಮ್ಮೆ ಈ ಥರ ಮಸ್ಕೋಬೇಕು. ನೋಡಿ, ಫೈನಲ್ ಆಗಿ ಇದಕ್ಕೊಂದು ಒಗ್ಗರಣೆ ಸೇರಿಸ್ಕೊಡಿ. ಒಗ್ಗರಣೆ ಕೊಟ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಇಷ್ಟು ಮಾಡಿದರೆ ಸಾಕು. ಇದು ರೆಡಿಯಾಗಿದೆ.